ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏಕಶತಪದಿ ವಾಸ್ತು ಅಂದರೆ ಏನು, ನಮ್ಮ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಾದ ಲೆಕ್ಕಾಚಾರವನ್ನು ಹಾಕಬೇಕು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಹ್ರೀಂ ಕ್ಷಂ ಹ್ರೀಂ ಗುರು ಹಯಗ್ರೀವದತ್ತ ಪರಬ್ರಹ್ಮಾಯ ನಮಃ. ಎಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಿಗೂ, ದೇಶವನ್ನು ಕಾಯುವ ಎಲ್ಲ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಚೈತ್ರ ಮಾಸದಲ್ಲಿ 15 ದಿನಗಳು ನಾವು ವ್ಯಯಿಸಿದ್ದೀವಿ ಅಂದರೆ ಕಳ್ಕೊಂಡಿದ್ದೀವಿ. ಮುಖ್ಯವಾಗಿ ಒಂದು ಚೈತ್ರ ಮಾಸ ಮಧುಮಾಸ ಅಂತಕ್ಕಂಥದ್ದು ಇವತ್ತು ಪರಾಭವನಾಮ ಸಂವತ್ಸರದ ಉತ್ತರಾಯಣಿ, ಅದರಲ್ಲೂ ಕೂಡ ವಸಂತ ಋತುವಿನ ಚೈತ್ರ ಮಾಸ ಶುಕ್ಲ ಪಕ್ಷದ ಚತುರ್ದಶಿ ಬೆಳಗ್ಗೆ 7 ಗಂಟೆ 5 ನಿಮಿಷದಿಂದ ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ನಾಳೆ ಬೆಳಗ್ಗೆ 7 ಗಂಟೆ 30 ನಿಮಿಷದ ತನಕ ಮಾತ್ರ ಹುಣ್ಣಿಮೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಹುಣ್ಣಿಮೆ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಸಾಧ್ಯವಾದಷ್ಟು ಪೂಜೆ ಅನುಷ್ಠಾನಾದಿಗಳನ್ನು ಹುಣ್ಣಿಮೆ ಸೂರ್ಯೋದಯಕ್ಕೆ ನಾವು ಗಮನಿಸಿದಾಗ ನಾಳೆ ಆದರೂ ಕೂಡ ಉಪರಿ ಪಾಡ್ಯಮಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಉತ್ತರಾ ನಕ್ಷತ್ರ ಇರತಕ್ಕಂಥದ್ದು, ನಾಳೆ ಚಿತ್ತಾ ನಕ್ಷತ್ರ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇವತ್ತಿನ ಈ ಉತ್ತರಾ ನಕ್ಷತ್ರಕ್ಕೆ ಯಾರಪ್ಪ ಅಧಿಕಾರಕನಂದರೆ ರವಿ ಆಗಿರ್ತಕ್ಕಂಥವ್ರು ಆಗ್ತಾನೆ. ರವಿ ಅಂದರೆ ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ಇನ್ನು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಹುಣ್ಣಿಮೆ ಈ ಒಂದು ತಂತ್ರ ಮಾರ್ಗದಲ್ಲಿ ಮಾಡ್ತಕ್ಕಂಥ ಒಂದು ಪೂಜಾ ಅನುಷ್ಠಾನಗಳಲ್ಲಿ ಒಂದಷ್ಟು ಬೆಳವಣಿಗೆ ಮತ್ತು ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, ಬಹಳ ಮುಖ್ಯವಾಗಿ ಒಂದು ಕೆಂಪು ಬಟ್ಟೆಯನ್ನು ತಗೊಂಡು, ಅದರಲ್ಲೂ ಕೂಡ ಉತ್ತರಾ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ರವಿ ಆದುದರಿಂದ ಕೆಂಪು ಅಥವಾ ಕುಜನೋ ಕೆಂಪನ್ನೇ ಸೂಚನೆ ಮಾಡ್ತಕ್ಕಂಥವನಾಗ್ತಾನೆ. ಕೆಂಪು ಬಟ್ಟೆಯನ್ನು ತಗೊಂಡು ಸಾಧ್ಯವಾದಷ್ಟು ಇವತ್ತು ಹಣಕಾಸಿನ ವಿಚಾರದಲ್ಲಿ ಇರುವಂತಹ ಎಲ್ಲ ತೊಂದರೆಗಳೇನಿದ್ದಾವೋ ಆ ಎಲ್ಲ ತೊಂದರೆಗಳನ್ನು ಕೂಡ ನೀವು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ, ಬಹುಶಃ ನಿಮ್ಮ ಲೆಕ್ಕಾಚಾರಕ್ಕೆ ಅನುಸಾರವಾಗಿ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನೀವು ಎಷ್ಟು ತೂಕ ಇದ್ದೀರೋ ಆ ತೂಕಕ್ಕೆ ಗ್ರಾಮಗಳಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಈಗ 30 kg ಇದ್ದರೆ 300 ಗ್ರಾಮು, 50 kg ಇದ್ದರೆ 500 ಗ್ರಾಮು, 80 kg ಇದ್ದರೆ 800 ಗ್ರಾಮು, ಹೀಗೆ ಅಕ್ಕಿಯನ್ನು ನೀವು ಆ ಒಂದು ಪ್ರಮಾಣದಲ್ಲಿ ತಗೊಂಡು, ಬಹಳ ಮುಖ್ಯವಾಗಿ ಈ ಒಂದು ಹುಣ್ಣಿಮೆ ಪ್ರಾರಂಭ ಆದಿಕಾಲದಲ್ಲಿ ಹುಣ್ಣಿಮೆ ಅತ್ಯಂತ, ಯಾಕಂದರೆ ಎಲ್ಲವೂ ಕೂಡ ಯಾಕಂದರೆ ಚಂದ್ರನ ಮೇಲೆ ಡಿಪೆಂಡ್ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆದಿಕಾಲದಲ್ಲಿ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ಸಮಯವಾದದ್ದರಿಂದ 11 ಗಂಟೆ ತನಕ ನೀವು ಒಂದು ಎಷ್ಟು ತೂಕ ಇದ್ದರೋ ನಿಮ್ಮ ತೂಕಕ್ಕೆ ಸರಿಸಮಾನವಾಗಿ ಗ್ರಾಮಗಳನ್ನಾಗಿ ಮಾರ್ಪಡ್ಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ 23 ಕಾಯಿನನ್ನು, 23 ಕಾಯಿನ್, ಯಾವ ಕಾಯಿನಾದರೂ ಆದರೂ ₹1, ₹2, ₹5, ಯಾವ ₹10 ಆದರೂ ಪರವಾಗಿಲ್ಲ, ನಿಮ್ಮ ಶಕ್ತಿಯಾನುಸಾರದಲ್ಲಿ ನೀವು ಇದನ್ನು ಕಟ್ಟಿ ಇವತ್ತಿನ ರಾತ್ರಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಪಚ್ಚಕರ್ಪೂರವನ್ನು ಸಾಧ್ಯವಾದಷ್ಟು ಇವತ್ತು ರಾತ್ರಿ, ಅಂದರೆ ವ್ಯವಹಾರ ವ್ಯಾಪಾರಾದಿಗಳು ನಷ್ಟ ಆಗ್ತಾ ಇದೆ, ಹಣಕಾಸು ಸರಿಯಾಗಿ ನಮಗೆ ಫ್ಲೋಯಿಂಗ್ ಇಲ್ಲ, ಏನೇ ಆದರೂ ಕೂಡ ಈ ಒಂದು ತಂತ್ರದಿಂದ ಖಂಡಿತ ನಿಮಗೆ ಅರಿವಿಲ್ಲದ ಹಾಗೆ ಏನಾದರೂ ಒಂದು ಹೊಸ ಅವಕಾಶಗಳು ಬರ್ತಕ್ಕಂಥದ್ದಾಗಿರುತ್ತೆ. ಪಚ್ಚಕರ್ಪೂರನ ಒಂದು 20-30 ಗ್ರಾಮ್ನಷ್ಟು ತಗೊಂಡು ಸಂಪೂರ್ಣವಾಗಿ ನೀವು ಮಲಗುವ ಹಾಸಿಗೆ ಕೆಳಗಡೆ ಅದನ್ನು ಹಾಕಿಬಿಟ್ಟು
ಇದನ್ನು ಹಾಕ್ಕೊಂಡು ಹಾಸಿಗೆ ಹಾಕ್ಕೊಂಡು ಇವತ್ತಿನ ದಿವಸ ನೀವು ಮಲಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಅದಾದ ನಂತರದಲ್ಲಿ ಈ ಕೆಂಪು ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂಥದ್ದನ್ನು ತಲೆ ಹತ್ರ ಇಟ್ಕೊಂಡು ನೀವು ಯಾವುದಾದ್ರೂ ಶಿವನ ಸನ್ನಿಧಾನಕ್ಕೆ ತಗೊಂಡೋಗಿ ಇದನ್ನು ಕೊಟ್ಟು ಶಿವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕು. ನೀವು 23 ಕಾಯಿನನ್ನು ಮಾತ್ರ ಅದರಲ್ಲಿ ಕಂಪಲ್ಸರಿ ಹಾಕಬೇಕು. 1 ರೂಪಾಯಿ ಕಾಯಿನ್, 2 ರುಪೀಸ್ ಕಾಯಿನ್, 5 ರುಪೀಸ್ ಕಾಯಿನ್ಸ್ ಯಾವುದಾದ್ರೂ ಹಾಕಿ 23 ಕಾಯಿನ್, 23 ರೂಪಾಯಿ ಅಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಮಾಡೋದರಿಂದ ಖಂಡಿತ ಮಾನಸಿಕವಾಗಿರ್ತಕ್ಕಂಥ ಒತ್ತಡವೂ ದೂರ ಆಗುತ್ತೆ, ಹಣಕಾಸಿನ ಸಮಸ್ಯೆಯು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ನಿಂತು ಹೋದ ಕಾರ್ಯಗಳು ಕೂಡ ಈ ಒಂದು ತಂತ್ರದಿಂದ ಮತ್ತೆ ಅದು ಪ್ರಾರಂಭ ಆಗಿರ್ತಕ್ಕಂಥ ಒಂದು ಎಷ್ಟೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸಿ ಗುರುಜಿ. ಖಂಡಿತ. ಬಹಳ ಮುಖ್ಯವಾಗಿ ನಾವು ರಾಶಿಫಲವನ್ನು ವಿಶೇಷವಾಗಿ ನಮ್ಮ ಬದುಕಿನುದ್ದಕ್ಕೂ ಕೂಡ ನಮ್ಮ ಭಾವನೆಗಳ ಜೊತೆಯಲ್ಲಿ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಅಂತಕ್ಕಂಥ ಒಂದು ಮನಸ್ತತ್ವ. ಹಾಗಾಗಿ ಜ್ಯೋತಿಷ್ಯ ಅಂದರೆ ನಾವು ಸಹಜವಾಗಿ ದೇವರನ್ನು ನಂಬುವ ಅಷ್ಟೇ ಒಂದು ನಂಬಿಕೆಯಿಂದ ಜ್ಯೋತಿಷ್ಯವನ್ನು ನಂಬತಕ್ಕಂಥವ್ರು ಆಗಿರ್ತೀವಿ. ಹಾಗಿದ್ದಾಗ ಈ ಒಂದು ಜ್ಯೋತಿಷ್ಯದ ಫಲಗಳನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಏನಪ್ಪ ಅಂದರೆ ನಕ್ಷತ್ರ ಫಲ, ಲಗ್ನ ಫಲ, ರಾಶಿಫಲ ಅಂತಕ್ಕಂಥ 3 ಫಲಗಳ ಮೇಲೆ ನಾವು ನಿರ್ಧಾರವನ್ನು ಮಾಡ್ತೀವಿ. ಈ ರಾಶಿಫಲ ಅಂತಕ್ಕಂಥದ್ದು ಚಂದ್ರನ ವ್ಯವಸ್ಥೆ, ಅಂದರೆ ಚಂದ್ರನ ಎಲ್ಲಿದ್ದಾನೆ ಅಂತೇಳಿ ಅದರ ಮೇಲೆ ಪ್ರಾರಂಭವನ್ನು ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿ ಈ ಒಂದು ಫಲವನ್ನು ನಿರೂಪಣೆ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗ್ರಹಗಳ ಪ್ರಾರ್ಥನೆ, ಉತ್ತರ ನಕ್ಷತ್ರ, ರವಿಯ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿ ಚಂದ್ರನ ಇರ್ತಕ್ಕಂಥವನು. ಹಾಗಾಗಿ ಎಲ್ಲರೂ ಕೂಡ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗ್ರಹಗಳನ್ನು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಚಂದ್ರಮಸೇ ನಮಃ. ಓಂ ಚಂದ್ರಮಸೇ ನಮಃ. ಮಗನ ಮನೆಯಲ್ಲಿರ್ತಕ್ಕಂಥದ್ದು ಇವತ್ತಿನ ಮೇಷರಾಶಿಯನ್ನು ನೋಡಿದಾಗ ಸ್ವಲ್ಪ ತೇಜೋವಧೆ ಆಗುವಂತಹ ಸಂದರ್ಭ ಇರೋದರಿಂದ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ದಿವಸ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳಿ. ಅದರಿಂದ ಮಾನಸಿಕ ಸ್ವಲ್ಪ ಒತ್ತಡವಿರ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳೊಂದಿಗೆ ಏನಾದರೂ ಸ್ವಲ್ಪ ಮನಸ್ತಾಪಗಳು, ವೈರತ್ವ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಎಲ್ಲಾದರೂ ಊಟಕ್ಕೆ ಹೋಗುವಂತಹ ಒಂದು ಕಾಯಕದಲ್ಲಿ ಮಿಸ್ ಆಗ್ತಕ್ಕಂಥದ್ದಾಗಿರುತ್ತೆ. ಯಾರೋ ಊಟಕ್ಕೆ ಕರೆದಿರ್ತಾರೆ, ಆದರೆ ಹೋಗಲಿಕ್ಕೆ ನಿಮ್ಮ ಸಮಯದ ಅಭಾವ, ಕೆಲಸದ ಒತ್ತಡ ಹೀಗೆ ನಿಮ್ಮನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದರ್ಶನ, ಸುದರ್ಶನ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಮನೆಯಲ್ಲಿ ಸುಖಪ್ರದವಾಗಿರ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಸುಸಂದರ್ಭ, ವಿಶೇಷವಾಗಿ ಮಕ್ಕಳ ಒಂದು ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ಸ್ವಲ್ಪ ಮಾನಸಿಕ ಮತ್ತು ದೇಹಾಲಸ್ಯ ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ, ಆಕ್ಟಿವ್ ಆಗಿರಲಿಕ್ಕೆ ಪ್ರಯತ್ನ ಪಡಿ. ದೇವತಾ ಉಪಾಸನೆ, ದೇವತಾ ಆರಾಧನೆ ಜೊತೆಗೆ ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ ಮಾಡೋದರಿಂದ ವೃಷಭ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಪ್ರವಾಸದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಂಗೀತಗಾರರಿಗೆ ಶುಭವಾಗ್ತಕ್ಕಂಥದ್ದು. ಇವತ್ತು ಅದರಲ್ಲೂ ಕೂಡ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಯಾವುದಾದ್ರೂ ಅಡಿಷನಲ್ ಕೋರ್ಸನ್ನು ತಗೊಳ್ಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ದೇಶ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸೈನಿಕರಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾಹನ, ವಸ್ತು, ವಾಹನಾದಿಗಳ ಖರೀದಿ ಮಾಡ್ತಕ್ಕಂಥದ್ದು, ಬಟ್ಟೆ ಖರೀದಿ ಮಾಡುವಂತಹ ಸುಯೋಗಿರ್ತಕ್ಕಂಥದ್ದು. ಸ್ವಲ್ಪ ಆಂತರಿಕವಾಗಿರ್ತಕ್ಕಂಥ ಕುಟುಂಬದಲ್ಲಿ ಕಲಹಗಳೇನಾದರೂ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಸರ್ಕಾರ ಕೆಲಸದಲ್ಲಿ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮೇಲಧಿಕಾರಿಗಳು, ರಾಜರಿಂದರೋ ಅಥವಾ ನಮ್ಮ ಮಂತ್ರಿವರ್ಗದಿಂದರೋ ಏನಾದರೂ ಸ್ವಲ್ಪ ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಕಟಕ ರಾಶಿಯವರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ, ಲಕ್ಷ್ಮೀ ವೆಂಕಟರಮಣನ ದರ್ಶನ, ರಾಮಚಂದ್ರನ ದರ್ಶನ, ಹೀಗೆ ಮಹಾವಿಷ್ಣುವಿನ ಒಂದು ಆಸ್ಥಾನಗಳಿಗೆ ತೆರಳುವಂತಹ ಒಂದು ಯೋಗವನ್ನು ಇವತ್ತಿನ ದಿವಸ ನೀವು ಮಾಡಿದ್ದೆ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮನೆಯನ್ನು ಕಟ್ಟಲಿಕ್ಕೆ ವಾಸ್ತು ಅನ್ನುವಂಥದ್ದು ತುಂಬ ಮುಖ್ಯ ಗುರುಜಿ. ಹಾಗಾದರೆ ಏಕಶತಪದಿ ವಾಸ್ತು ಅಂದರೆ ಏನು ಗುರುಜಿ? ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ವಾಸ್ತೋಷ್ಪತೆ ನಮಸ್ತೇಸ್ತು ಭೂಷಯ್ಯ ನಿರುತಿ ಪ್ರಭೋ ಮದ್ಗೃಹೇ ಯಜಮಾನಸ್ಯ ಧನಧಾನ್ಯಾದಿ ಸಮೃದ್ಧಿ ಕುರು ಸರ್ವದಾ. ಎಲ್ಲ
ಮನೆಯ ಒಡೆಯರಿಗೂ ವಾಸ್ತುಪುರುಷನ ಅನುಗ್ರಹದಿಂದ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತೇಳಿ ನನ್ನ ಪ್ರಾರ್ಥನೆ. ಮದ್ಗೃಹೆ ಅಂದರೆ ನಿಮ್ಮೆಲ್ಲರ ತವಗೃಹೆ, ಮದ್ಗೃಹೆ ನಮ್ಮ ಮನೆ ಅಂತ ನಾವು ಕರಿತೀವಿ. ಹಾಗೆ ಮನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ವಾಸ್ತು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಿಂದ ಬಂದಿರತಕ್ಕಂಥದ್ದಲ್ಲ. ನಮ್ಮ ಪುರಾತನಯುಕ್ತವಾಗಿ ಸನಾತನಮಯವಾದಂತಹ ಒಂದು ವಾಸ್ತುಶಾಸ್ತ್ರ ಅಂತಕ್ಕಂಥದ್ದು ಅತ್ಯಂತ ಸುಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆದರೆ ಎಲ್ಲರಿಗೂ ಕೂಡ ತಲುಪುವಂಥ ವ್ಯವಸ್ಥೆ ತುಂಬ ವಿರಳವಾಗಿರ್ತಕ್ಕಂಥದ್ದಿತ್ತು. ಹಾಗಾಗಿ ಈ ಒಂದು ನಿಶಾಚರ ಅಂತಕ್ಕಂಥವ್ನು ಅಂದರೆ ಬಹಳ ಮುಖ್ಯವಾಗಿ ವಾಸ್ತುಪುರುಷನನ್ನು ನಿಶಾಚರ ಅಂತ ಕರೀತಾರೆ. ಯಾಕೆಂದರೆ ನಿಶಾ ಅಂದರೆ ಕತ್ತಲು ಅಂತಕ್ಕಂಥದ್ದು, ಚರ ಅಂದರೆ ಸ್ಥಿರನಿರ್ತಕ್ಕಂಥವನು ಅಂತೇಳಿ. ಬಹಳ ಮುಖ್ಯವಾಗಿ ವಾಸ್ತುಪುರುಷ ಅವನೊಬ್ಬರ ವಾಸ್ತು ಅಂತಕ್ಕನು ಒಬ್ಬ ರಾಕ್ಷಸನಾಗಿರ್ತಕ್ಕಂಥವನು ಆಗಿರ್ತಾನೆ. ಅವನು ಅಮೃತಪಾನವನ್ನು ಮಾಡಿದ್ದರಿಂದ ಅವನಿಗೆ ಬಹಳ ಮುಖ್ಯವಾಗಿ ಆಯುರ್ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಮೃತವನ್ನು ಅವನು ಸ್ವೀಕರಣೆ ಮಾಡಿರೋದ್ರಿಂದ ಅವನಿಗೆ ಮೃತ್ಯುವಿಲ್ಲದೆ ಇದ್ದಿದ್ದರಿಂದ ಅವನನ್ನು ಬಹಳ ಮುಖ್ಯವಾಗಿ ದೇವತೆಗಳೆಲ್ಲರೂ ಕೂಡ ಈ ಒಂದು ಭೂಲೋಕಕ್ಕೆ ಮುಖ್ಯವಾಗಿ ಒಂದು ದೇವಾಲಯಕ್ಕೆ ನಾವು ಹೇಗೆ ಹೋಲಿಸ್ತೀವಿ ಹಾಗೆ ಭೂಮಿಯನ್ನು ಕೂಡ ಬಹಳ ಮುಖ್ಯವಾಗಿ ನಾವು ದೇವತೆಗಳ ಉಪಾಸನ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಆ ಸ್ಥಾನಕ್ಕೆ ಅಧಿಪತಿಯಾಗಿರುವಂತೇಳಿ ಅವನೊಬ್ಬ ಭಕ್ತನಾಗಿದ್ದರಿಂದ, ರಾಕ್ಷಸನಾದರೂ ಕೂಡ ಭಕ್ತನಾದುದರಿಂದ ಭಗವಂತ ಅವನಿಗೆ ಅನುಗ್ರಹಿಸಿರ್ತಕ್ಕಂಥದ್ದು. ಹಾಗಾಗಿ ಭೂಷಯ್ಯಾಯ ವಿದ್ಮಹೇ ಸರ್ವಮಂಗಳಕರಾಯ ಧೀಮಹೇ ತನ್ನೋ ವಾಸ್ತು ಪ್ರಚೋದಯಾತ್. ಸಮಸ್ತ ವಿಧವಾದ ಸರ್ವಮಂಗಳವನ್ನು ಕೂಡ ವಾಸ್ತುವಿನ ಅನುಗ್ರಹ ಇದ್ದರೆ ಖಂಡಿತ ನಮಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಏಕಾಶತಪದಿ ಅಥವಾ ಏಕಾಶತಪದ ಅಂದರೆ ಮನೆಯನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಖಾಲಿ ಜಾಗವನ್ನು ನಾಭಿಸ್ಥಾನದಿಂದ ನಾವು ಅದನ್ನು ವಿಂಗಡಣೆ ಮಾಡಿದ್ರೆ, ಮನೆಯನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಬ್ರಹ್ಮಸ್ಥಾನದಿಂದ ಮಾಡ್ತೀವಿ. ನಾವಿಲ್ಲಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಇಲ್ಲಿ ಎರಡು ವರ್ಗಗಳಲ್ಲಿ ನಾವು ಆಲೋಚನೆಯನ್ನು ಮಾಡ್ತೀವಿ. ಒಂದು ಬ್ರಹ್ಮಸ್ಥಾನ, ಇನ್ನೊಂದು ಸೋಮಸ್ಥಾನ ಅಂತಕ್ಕ. ಬಹಳ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂದರೆ ಈ ಸೋಮಸ್ಥಾನ ಮತ್ತು ಸೋಮಸೂತ್ರ ಮತ್ತು ಬ್ರಹ್ಮಸೂತ್ರ ಅಂತಕ್ಕಂಥದ್ದು ಈ ಸೂತ್ರದ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಸೋಮಸ್ಥಾನ ಅಥವಾ ಬ್ರಹ್ಮಸ್ಥಾನ ಅಂತ ನಾವು ಕರಿತೀವಿ. ಅದೊಂದು ಪಾಯಿಂಟ್ ಅಂತ. ಬ್ರಹ್ಮಸ್ಥಾನ ಅಂದರೆ ನಾವು ಖಾಲಿ ಜಾಗಕ್ಕೆ ನಾಭಿಸ್ಥಾನದಿಂದ ನಾವು ಒಂದು ಆಯವರ್ಗವನ್ನು ಕಂಡುಹಿಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೀವಿ. ಮನೆಯನ್ನು ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮಸ್ಥಾನದಿಂದ ಯಾವುದನ್ನು ಕೂಡ ನಾವು ಎಲ್ಲಿಂದ ಹೋದರೂ ಕೂಡ ಒಂದು ಕನೆಕ್ಟಿಂಗ್ ಪಾಯಿಂಟ್ ಅಂತ ನಾವೇನು ಕರಿತೀವಿ ಅದಕ್ಕೆ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ಬ್ರಹ್ಮಸ್ಥಾನ ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ನಾವಿವಾಗ ಒಂದು ಆಂಗಲನ್ನು, ಈಗ ಫಾರ್ ಎಕ್ಸಾಂಪಲ್ ಚತುರಸ್ರಾಕಾರ ಅಂತೇಳಿ ನಾವು ಒಂದು 4 ಆಂಗಲನ್ನು ಹಾಕ್ಕೊಂಡಾಗ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಮಧ್ಯದಲ್ಲಿರ್ತಕ್ಕಂಥದ್ದನ್ನು ಬ್ರಹ್ಮಸ್ಥಾನ ಅಂತೀವಿ. ಮನೆಯನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಕೆಲವು ಒಂದು ಪದ್ಧತಿಗಳಿರ್ತಕ್ಕಂಥದ್ದಾಗಿರುತ್ತೆ. ಈ ಪದ್ಧತಿಗಳೇನಪ್ಪ ಅಂದರೆ 9x9 ರೋಲ್ ಅಂತ. ಫಾರ್ ಎಕ್ಸಾಂಪಲ್ 9x9 ಅಂದರೆ 81, 99 ಅಂತಕ್ಕಂಥದ್ದು. ಇದೇನಪ್ಪ ಅಂದರೆ ಬ್ರಹ್ಮಪದ, ಈಶಪದ ಅಂತಕ್ಕಂಥದ್ದು 2 ವರ್ಗಗಳಿರ್ತಕ್ಕಂಥದ್ದಾಗತ್ತೆ. ನಾವು ಮನೆಯನ್ನು ಕಟ್ಟಬೇಕಾದ್ರೆ ಏನು ಉದ್ದೇಶ ಇಟ್ಕೊಳ್ತೀವಿ? ಮನೆಗೆ ಹೋದ ನಂತರದಲ್ಲಿ ಮೊದಲನೇದಾಗಿ ಅವನ ಅಪೇಕ್ಷೆ ಏನಿರುತ್ತಪ್ಪ ಅಂದರೆ ನನ್ನ ಕುಟುಂಬ ಸಂತೋಷವಾಗಿರಲಿ ಅಂತಕ್ಕಂಥ ಮನಸ್ತತ್ವವನ್ನು ಇಟ್ಕೊಂಡು ಮನೆ ನಿರ್ಮಾಣವನ್ನು ಮಾಡ್ತೀವಿ. ಇದಕ್ಕೆ ಇನ್ನು ವರ್ಗಗಳು ಬೇರೆ ಇದೆ. ಆಯವರ್ಗಗಳು ಈಗ ಕಾಕಾಯ, ಧ್ವಜಾಯ, ಋಷಭಾಯ, ಈಗ 8 ವಿಧವಾದ ಆಯಗಳು ಇರ್ತಕ್ಕಂಥದ್ದಾಗಿರುತ್ತೆ. ಋಷಭಾಯದಿಂದ ಪ್ರಾರಂಭ ಆಗಿ ಕಾಕಾಯಕ್ಕೆ ಅಂತ್ಯ ಆಗ್ತಕ್ಕಂಥದ್ದು. ಆಯವರ್ಗವನ್ನು ಆಮೇಲೆ ಇನ್ನೊಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಏನಪ್ಪ ಅಂದರೆ ಏನು ಮನೆಗೆ ಹೋಗಬೇಕಾದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ ಚತುರ್ವಿಧ ಪುರುಷಾರ್ಥಗಳಿಗೆ ಅವನು ಆ ಮನೆಗೆ ಹೋದ ನಂತರದಲ್ಲಿ ಈ ಪುರುಷಾರ್ಥಗಳ ಎಕ್ಸ್ಪ್ಲನೇಷನ್ಸ್ ಅವನು ಬೇಕಾಗಿರತಕ್ಕಂಥದ್ದಾಗಿರುತ್ತೆ. ಇವೆಲ್ಲವೂ ವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು. ಏನು ಮೊದಲನೇದಾಗಿ ಧನ, ಋಣ ಮತ್ತು ಆಯುಷ್, ಆರೋಗ್ಯ. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಋಣ ಅಂದರೆ ಏನು? ಸಂಬಂಧಗಳು, ಒಡನಾಟ ಬೆಳಿಬೇಕಾಗಿರ್ತಕ್ಕಂಥದ್ದಕ್ಕೆ ಋಣ ಅಂತ ನಾವು ಕರಿತೀವಿ. ಅದರಲ್ಲೂ ಕೂಡ ಧನ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಎಲ್ಲವನ್ನು ಕೂಡ ಜಗತ್ತಿನಲ್ಲಿ ಅವನು ಪಡ್ಕೊಳ್ಬೇಕಾದ್ರೆ ಅವನಿಗೆ ಧನದ ಅಭಾವ ಆದಾಗ ಅವನು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ನು ಆಗ್ತಾನೆ. ಹಾಗಾಗಿ ಧನವನ್ನು ವೃದ್ಧಿಸುವ ಹಾಗೆ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು 9x9 ರೋಲಲ್ಲಿ ಮಾಡಬೇಕು. ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಾವು, ಯಾಕೆಂದರೆ ಈ ಒಂದು ಮಾಧ್ಯಮ ಮುಖಾಂತರದಲ್ಲಿ ಅದರ ಬಗ್ಗೆ ತಿಳಿಸ್ಬೋದೇ ಹೊರತು ನಾವು ಪ್ರಾಕ್ಟಿಕಲಾಗಿ ತಿಳಿಸ್ಲಿಕ್ಕಾಗಲ್ಲ. ವಾಸ್ತು ಅಂತಕ್ಕಂಥದ್ದು ಅತ್ಯಂತ, ಯಾಕೆಂದರೆ ಮನುಷ್ಯನ ಶ್ರೇಯೋಭಿವೃದ್ಧಿಗೆ ಅವನು ಎಲ್ಲ ಜಗತ್ತಿನಲ್ಲಿ ಸುತ್ತಾಕೊಂಡು ಬಂದರೂ ಕೂಡ ಅವನ ಮನೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ಅಂಥದ್ದು ಆ ಒಂದು ಮನೆಯನ್ನು ಅವನೇನಾದರೂ ನಿರ್ಮಾಣ, ಯಾಕೆಂದರೆ ಈಗೆಲ್ಲ ಫ್ಯಾಷನಬಲ್ ಆಗಿಬಿಟ್ಟಿದೆ. ಇಂಜಿನಿಯರ್ಗಳು ಮಾಡಿಕೊಡ್ತಕ್ಕಂಥದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆಯವರ್ಗದಲ್ಲಿ ಅವರು ಸರಿಯಾದ ಆಯವನ್ನು ಕೂರಿಸ್ಕೊಂಡಾಗ ಈಗ ಚೆನ್ನಾಗಿ ಮನೆ ಕಟ್ಟಿರ್ತಾರೆ, ದೊಡ್ಡದಾಗಿ ಮನೆ ಕಟ್ಟಿರ್ತಾರೆ, ಕಾಕಾಯದಲ್ಲಿ ಕಟ್ಟಿರ್ತಾರೆ. ಆ ಮನೆಗೆ ಹೋದ್ಮೇಲೆ ಎಷ್ಟೋ ದೊಡ್ಡ ಮನೆಗಳನ್ನು ಕೂಡ ಬಿಟ್ಬಿಟ್ಟು ಹೋಗಿರೋಂಥ ಉದಾಹರಣೆಗಳು ನಾವು ಕಂಡಿದ್ದೀವಿ.
ಸಣ್ಣ ಮನೆ ಆದರೂ ಕೂಡ ಆ ಮನೆಯಲ್ಲಿ ಸಮೃದ್ಧವಾದ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಆನಂದವಾಗಿ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು ಕೂಡ ನಾವು ನೋಡಿದ್ದೀವಿ. ಯಾಕೆಂದರೆ ಮನುಷ್ಯನಿಗೆ ಮನೆ ಅಂತಕ್ಕಂಥದ್ದು ತನ್ನ ಭಾವನಾತ್ಮಕ ಚಿಂತನೆಗಳನ್ನು, ತನ್ನ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ಅಲ್ಲೇ ಮಾಡ್ತಕ್ಕಂಥವನಾಗ್ತಾನೆ. ಸುದೀರ್ಘವಾಗಿ ಅವನ ಜೀವನದ ಪಯಣವನ್ನು ಕೂಡ ಅಲ್ಲೇ ಮಾಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಈ ಮನೆ ಅಂತಕ್ಕಂಥದ್ದಕ್ಕೆ ವಾಸ್ತು ಅಂದರೆ ಏನಪ್ಪ ಅಂದರೆ, ನಾವು ಪ್ರಪಂಚಕ್ಕೆ ಅಥವಾ ಭೂಮಿಗೆಲ್ಲ ವಾಸ್ತು ಹಾಕ್ಲಿಕ್ಕಾಗಲ್ಲ. ಎಲ್ಲಿ ಪರಿಧಿ ಅಂತಕ್ಕಂಥ ಒಂದು ಆಂಗಲ್ ಅಂತ ಬರುತ್ತೋ ನಾವು ಕಾಂಪೌಂಡ್ ಅಂತ ಮಾಡ್ಕೊಳ್ತೀವೋ, ಈಗ 30-40, 60-40, 20-30 ಹೀಗೆ ಆ ಆಯವರ್ಗಕ್ಕೆ ಅನುಸಾರವಾಗಿ ಎಷ್ಟು ಜಾಗವನ್ನು ಬಿಡಬೇಕು, ರಾಕ್ಷಸ್ಥಾನಗಳಂತ ಇರ್ತಕ್ಕಂಥದ್ದಾಗಿದೆ. ಈ ರಾಕ್ಷಸ್ಥಾನಗಳಲ್ಲಿ ಈಗ ಏನಂದರೆ, ಮನೆ ಅಂದರೆ ಇಷ್ಟು ವಾಯುವರ್ಗಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮೊದಲನೇದಾಗಿ ನಾಭಿಸ್ಥಾನ ಬರ್ತಕ್ಕಂಥದ್ದು, ಬ್ರಹ್ಮಸ್ಥಾನ ಬರ್ತಕ್ಕಂಥದ್ದು, ಆಮೇಲೆ ಮುಖ್ಯವಾಗಿ ಮರ್ಮಸ್ಥಾನ ಅಂತಕ್ಕಂಥದ್ದಿದೆ. ಈ ಮರ್ಮಸ್ಥಾನಗಳ ಮೇಲೆ ಭಾರ ಬಿದ್ದಾಗ ಆ ಮನೆಗೆ ಬೇಕಾಗಿರ್ತಕ್ಕಂಥದ್ದು ಸಿಗದೆ ಹೋಗ್ತಕ್ಕಂಥದ್ದಾಗಿರುತ್ತೆ. ಯಾಕೆ ಅಂದರೆ, ಮರ್ಮ ಅಂದರೆ ಏನು, ಗೌಪ್ಯ ಅಂತಕ್ಕಂಥದ್ದು. ಈ ಗೌಪ್ಯ ಸ್ಥಾನದಲ್ಲಿ ಏನೋ ಬೇಡವಾದದನ್ನು ಬಾತ್ರೂಮ್ ಕಟ್ಟೋದು ಅಥವಾ ದೇವ್ರ ಮನೆ ಕಟ್ಟೋದ್ರೂ ಕೂಡ ಅಲ್ಲಿ ವಾಸ್ತು ಡಿಫಾಲ್ಟ್ ಆಗ್ತಕ್ಕಂಥದ್ದು. ಅಂದರೆ ವಾಸ್ತು ಅಂದರೆ ಧರ್ಮ ಸೂಕ್ಷ್ಮ ವಿಚಾರ ಅಂತಕ್ಕಂಥದ್ದು. ಹಾಗಾಗಿ ಈ 9x9 ರೋಲಪ್ಪ ಅಂದರೆ ಏನಪ್ಪ ಅಂದರೆ, ನಾವು ಬಹಳ ಮುಖ್ಯವಾಗಿ ಈ ಸೋಮಸೂತ್ರ ಮತ್ತು ಬಹಳ ಮುಖ್ಯವಾಗಿ ಬ್ರಹ್ಮಸೂತ್ರ ಅಂತಕ್ಕಂಥದ್ದು. ಏನು ಈ ಸೋಮಸೂತ್ರ ಬ್ರಹ್ಮಸೂತ್ರ? ಸೋಮ ಅಂದರೆ ಈಶ್ವರ, ಬ್ರಹ್ಮ ಅಂದರೆ ಸೃಷ್ಟಿ. ಅಂದರೆ ಬಹಳ ಮುಖ್ಯವಾಗಿ ಈ ಸೋಮನ ಸೂತ್ರದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಮನೆಯಲ್ಲಿ ಶ್ರೇಯಸ್ಸಾಗ್ತಕ್ಕಂಥದ್ದಾಗಿರುತ್ತೆ. ಬ್ರಹ್ಮಸೂತ್ರದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಸರ್ವವಿಧವಾದ ಸನ್ಮಂಗಳ ಸಿಗ್ತಕ್ಕಂಥದ್ದಾಗಿರುತ್ತೆ. ನಮಗೆ ನಾವು ವಾಸ್ತುಗೆ ಮುಖ್ಯವಾಗಿ ನಾವು ಯಾರನ್ನು, ವಿಶ್ವಕರ್ಮನನ್ನು ನಾವು ವಾಸ್ತುಪುರುಷನ ಪ್ರಧಾನ ದೇವತೆ ಅಂತೇಳಿ, ಯಾಕಂದರೆ ಅವನೇ ಸೃಷ್ಟಿಯ ಉಗಮ ಸ್ಥಾನ, ಸೃಷ್ಟಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ವಿಶ್ವಕರ್ಮನು. ಹಾಗಾಗಿ ವಿಶ್ವಕರ್ಮನಿಂದ ಬಂದಿರತಕ್ಕಂಥ ಈ ಒಂದು ಮಹತ್ತರವಾದಂಥ ಶಾಸ್ತ್ರ ವಾಸ್ತುಶಾಸ್ತ್ರ. ಖಂಡಿತ ಗುರುಜಿ, ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಅನ್ನಪೂರ್ಣ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮನಗರದಿಂದ ಕರೆ ಮಾಡ್ತೇನೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿಮ್ಮ. 4. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ಕಾರ್ಯಕ್ರಮ ನೋಡ್ತಿದ್ದೀರಾ? ನೋಡ್ತಾ ಇರ್ತೀವಿ, ಡೈಲಿ ಮಿಸ್ ಮಾಡಿದೆ. ತಾಯಿ ಒಳ್ಳೇದು ಮಾಡಲಿ. ಏನಿದೆ ನಿಮ್ಮ ಪ್ರಶ್ನೆ? ಮಗಳದು ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಒಂದು 3 ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರ್ಲಿಕ್ಕಾಗುತ್ತಾ ನಿಮಗೆ? ಹೋಗಿ ಬನ್ನಿ. ಮಗಳ ಸಲುವಾಗಿ ಏನು ಓದಿದ್ದಾರೆ? ಇಂಜಿನಿಯರಿಂಗ್ ಮುಗಿಸಿದಾಳೆ. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡೋ ಅಗತ್ಯವಿಲ್ಲ. ಏನಂದರೆ, ಚತುರ್ಥ ಭಾವದಲ್ಲಿ ಯಾವಾಗ ಲಗ್ನಕ್ಕೆ ಚತುರ್ಥ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ದೋಷ ಬರುತ್ತೋ, ಆ ಮನೆಯ ಯಾರಾದರೂ ಪೂರ್ವಜರು ಮಾಡಿರ್ತಕ್ಕಂಥ ಆ ಒಂದು ಅಚಾನಕ್ಕಾಗಿ ಅಥವಾ ಗೊತ್ತಿಲ್ದಿರೋ ಮಾಡಿರುವಂಥ ಒಂದಷ್ಟು ಗುರುವಿನ ಅವಕೃಪೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಗುರುವಿನ ಸನ್ನಿಧಾನಕ್ಕೆ ಹೋಗಿ ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಬಹಳ ಮುಖ್ಯವಾಗಿ ಈ ಹೆಣ್ಣು ಮಗಳನ್ನು ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಒಂದು ಏನಾದರೂ ನಿಮ್ಮ ಕನಿಷ್ಠ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಏನಾದರೂ ಅಲ್ಲಿರುವಂಥ ಬರುವಂಥ ಭಕ್ತಾದಿಗಳಿಗೆ ಏನಾದರೂ ಸಣ್ಣ ಮಟ್ಟದಲ್ಲಿ ಏನಾದರೂ ಪ್ರಸಾದ ವಿನಿಯೋಗ ಮಾಡ್ತಕ್ಕಂಥದ್ದು, ಅಥವಾ ಬಿಸ್ಕೆಟ್ ಏನಾದರೂ ತಗೊಂಡೋಗಿ ಅಲ್ಲಿ ಕೊಡ್ತಕ್ಕಂಥದ್ದು, ನಾಯಿಗಳಿಗೆ ಏನಾದರೂ ಸ್ವಲ್ಪ ಆಹಾರ ಆಗ್ತಕ್ಕಂಥದ್ದು, ಗುರುವಾರವನ್ನು ಸ್ವಲ್ಪ ಶ್ರೇಷ್ಠಪದವಾದಂಥ ದಿನ ಅಂತೇಳಿ ಗಮನಿಸಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಹೆಣ್ಣುಮಗಳ ಸಮೇತಳಾಗಿ ನೀವೆಲ್ಲಾದರೂ 3 ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯರು, ಶಿರಡಿ ಸಾಯಿಬಾಬಾ, ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಮಾಡಿ. ಮೊದಲನೇದಾಗಿ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬಂದ 11 ದಿನದಲ್ಲಿ ನಿಮ್ಮ ಕೆಲಸ ಸಿಗ್ತಕ್ಕಂಥದ್ದಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಕಸ್ತೂರಿ ಅಂತ. ನಮಸ್ತೆ ಮಾ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಸ್ತೂರಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬದಾಮಿಯಿಂದ ಮಾಡ್ತಿದ್ವಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಬಗ್ಗೆನ ತಿಳ್ಕೊಬೇಕು. 1ರಿಂದ 30 ಸಂಖ್ಯೆಯನ್ನು ತಿಳಿಸಿಮ್ಮ. 5. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮದಿ ನೋಡ್ರಿ ಅಜ್ಜರ. ನೀವು ತಾಯಿ ಒಳ್ಳೇದು ಮಾಡಲಿ. ನೋಡ್ತಿರ್ತೀರಾ ಕಾರ್ಯಕ್ರಮ? ಅಜ್ಜರ ಇವತ್ತ ನೋಡಿದ್ರಿ, ಇವತ್ತ ನಾನು ಕರೆ ಮಾಡಿದ್ರಿ. ಕರೆ ಸಿಕ್ಕಿದೆಯಾ? ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ರೀ, ನನ್ನ ಆರೋಗ್ಯ ಬಗ್ಗೆ ಆತ್ರಿ, ನನ್ನ ರಾಟಿ ಬಗ್ಗೆ ಅಂತ ನಾನು ಕೇಳಿದ್ರಿ. ಅಮ್ಮ, ನಿಮ್ಮ ಆರೋಗ್ಯ ಬಗ್ಗೆ ಆತ್ರಿ, ನನ್ನ ರಾಟಿದು ಹೊಲಿದ್ರೊಳಗೆ ಕೇಳಾಕತ್ರಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದು, ಅದು ಶರೀರದಲ್ಲೇ ಹುಟ್ಟಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಎರಡನೇದಾಗಿ ಮನೆ ದೇವರು ಯಾರು? ಮಯೂರ್ ಭದ್ರಾರಿ ಕಾಳಮ್ಮನೂರಿ. ಕಾಲಭೈರವ
ಈ ವೀರಭದ್ರನಾ? ವೀರಭದ್ರ ಕಾಳಮ್ಮ ರೀ. ಕಾಳಮ್ಮ. ಕಾಳಮ್ಮ. ತಾಯಿ ಒಳ್ಳೇದು ಮಾಡಲಿ. ಆ ವೀರಭದ್ರನು ಕೂಡ, ಯಾಕೆಂದರೆ ಈ ಒಂದು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಪ್ರದನ ಆಗಿರ್ತಕ್ಕಂಥವನು ವೀರಭದ್ರನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ 2 ತೆಂಗಿನಕಾಯಿಯನ್ನು ನೀವು ಹುಟ್ಟಿರುವಂತಹ ದಿನದಲ್ಲಿ ತಗೊಂಡೋಗಿ ಮನೆಯಲ್ಲಿಟ್ಟು ಶನಿವಾರ ವೀರಭದ್ರನ ಸನ್ನಿಧಾನಕ್ಕೆ 2 ತೆಂಗಿನಕಾಯಿಯನ್ನು ಕೊಡಿ. ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಆಯಿತಾ? ಸೂರ್ಯ ನಮಸ್ಕಾರ. ನೀವು ಹುಟ್ಟಿರೋದು ಯಾವ ದಿವಸ ಹುಟ್ಟಿದ್ದೀರಾ ನೀವು? ನಾವು ಬುಧವಾರ ಅಂತ ಅಂತಾರ್ರಿ ತಾಯಿಯರ್ರಿ. ಬುಧವಾರ ಮನೆಗೆ 2 ತೆಂಗಿನಕಾಯಿ ತೊಗೊಂಡೋಗಿ ಮನೆಯಲ್ಲಿಟ್ಟು ಆರೋಗ್ಯ ಸಮಸ್ಯೆಯನ್ನು ಪ್ರಾರ್ಥನೆ ಮಾಡಿ. ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತಿ ಆಗಬೇಕಂತೇಳಿ ಭೈರವಂ ಭೈರವಾಕಾರಂ ಭದ್ರಂ ಭದ್ರೀಶ್ವರಂ ಭಜೆ ರುದ್ರಂ ರುದ್ರಗಣಾಧೀಶಂ ವೀರಭದ್ರಮಹಂ ಭಜೆ ಅಂತೇಳಿ ವೀರಭದ್ರನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಡ್ತಕ್ಕಂಥವನಾಗ್ತಾನೆ. ಆದರೆ ಇಲ್ಲೇನೋ ಮನೆಗೆ ಸಂಬಂಧಪಟ್ಟಿರತಕ್ಕಂಥ ಸ್ವಲ್ಪ ಸಮಸ್ಯೆಯೂ ಕಾಡ್ತಾ ಇದೆ. ಎರಡನೇದಾಗಿ ನಿಮ್ಮ ಏನು ಸಂಚಿತವಾಗಿರ್ತಕ್ಕಂಥ ದೇಹಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದೆ. ಹಾಗಾಗಿ ಎರಡೂ ಕೂಡ ಪರಿಹಾರ ಆಗುತ್ತೆ. ಖಂಡಿತ ನೀವು ಭಾನುವಾರ ಆದಿತ್ಯ ಹೃದಯ ಪಾರಾಯಣವನ್ನು ಕೇಳಿ ಅಥವಾ ಪಾರಾಯಣವನ್ನು ಮಾಡಿ ಪಠಿಸಿ. ಇಲ್ಲ ಅಂದರೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರತಿನಿತ್ಯವೂ ಕೂಡ ಸೂರ್ಯ ನಮಸ್ಕಾರ, ಸೂರ್ಯ ಅರ್ಘ್ಯ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಸಾಧ್ಯವಾದರೆ ಗೋಧಿ ಪಾಯಸವನ್ನು ಮಾಡಿ ನೀವು ಯಾರಿಗಾದರೂ ಹಂಚುವ ವ್ಯವಸ್ಥೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಜ್ಯೋತಿ ಅಂತ. ನಮಸ್ತೆ ಮಾ. ಹಲೋ, ನಮಸ್ತೆ. ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮೇಡಮ್ ಆನೇಕಲ್ಲಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಕ್ಕಳ ಬಗ್ಗೆ ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮ್ಮ. 6. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಏನು ಮಗಳು, ಏನು ಹೆಸರು ಮಗಳಿಗೆ? ಏನು ಹೆಸರು ಇಟ್ಟಿದ್ದೀರಾ? ಹರ್ಷಿತಾ. ಏನು ಮಾಡ್ಕೊಂಡಿದ್ದಾರೆ? ಏನಿಲ್ಲ ಸರ್, ಓದಿ ಡಿಗ್ರಿ ಆಗಿದೆ. ಇವಾಗ ಒಂದು ಲವ್ ಅಂತ ಒಬ್ಬ ದೊಡ್ಡ ಇದ್ರೊಬ್ರು ಮಗನ ಇದು ಮಾಡಿದ್ದಾಳೆ. ಅವಳು ಹೇಳಿದ್ದೆ ಕೇಳ್ತಾ ಇಲ್ಲ. ಅಲ್ಲ, ಈಗಿನ ಮಕ್ಕಳು ಇವತ್ತಿನ ಸಮಾಜವು ಹಾಗೆ ಇದೆ. ನಾವು ಅದನ್ನೆಲ್ಲ ತುಂಬ ಡೀಪಾಗಿ ಅವ್ರಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳಿದ್ದೀವಿ. ಆದರೂ ಕಾಲಮಾನಕ್ಕೆ ನಾವು ಅನುಸರಿಸ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ತಂದೆ ತಾಯಿಗಳು ಇರತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಅವರ ಸಂತೋಷನೇ ನಮಗೆ ಮುಖ್ಯವಾಗಿರೋದ್ರಿಂದ ನೋಡಿ ಹೇಗೆ ಅದು ಆ ಒಂದು ಕಾರ್ಯದಲ್ಲಿ ನೀವು, ಯಾಕೆಂದರೆ ನಾನು ಇದನ್ನು ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಯಾಕೆಂದರೆ ಇವತ್ತಿನ ಅವರವರ ಫೋನ್ ಮಾಡಿದ್ರು, ಅದೇನೋ ಮಾಡ್ಬೇಕಂತ ನಿಮ್ಮ ಚಾನಲಿಂದ ಮಾಡ್ತೀನಿ ಅನ್ಸುತ್ತೆ. ಏನಂದ್ರಿ? ನಿನ್ನೆನು ನಿಮ್ಮ ಚಾನಲಿನಾರು ಮಾಡಿದ್ರು, ಮೊನ್ನೆ ನಾನು ಕಾಲ್ ಮಾಡಿದ್ದೆ, ಸಿಗ್ಲಿಲ್ಲ. ಅದಕ್ಕೆ ಗುರುಗಳ ಹತ್ರ ಮಾತಾಡಿ ಅದೇನೋ ಮಾಡಿ ಸರಿ ಹೋಗುತ್ತೆ ಸ್ವಲ್ಪ ಅಂದ್ರು. ಅದಕ್ಕೆ ನಾನು ಯಾಕೆಂದರೆ ಇದಕ್ಕೆ ಮೊದಲನೇದಾಗಿ ನಾನು ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ನಿಮ್ಮ ಪ್ರಯತ್ನದಲ್ಲಿ, ಯಾಕೆಂದರೆ ಈಗ ನಿಮ್ಮ ಮನಸ್ಸಿನ ಆಲೋಚನೆಗಳು ಮತ್ತು ನಿಮ್ಮ ಕುಟುಂಬಕ್ಕೆ ನಡೆದು ಬಂದಂಥ ದಾರಿ ಇದೆಲ್ಲವೂ ಕೂಡ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೂ ಒಂದು ಪ್ರಯತ್ನ, ತಾಯಿಯ ಅನುಗ್ರಹ ಒಳ್ಳೆಯದಾಗಲಿ. ಯಾಕೆಂದರೆ ಇನ್ನೊಂದು ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಪಿತೃ ಸಮಾನವಾದ ದೋಷಗಳು ಕಾಡ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಮ್ಮನವರ ಯಾವುದಾದ್ರೂ ಹೆಣ್ಣು ದೇವರಿಗೆ ಏನಾದರೂ ಅರ್ಕೆ ಹೊತ್ತು ಬಿಟ್ಟಿದ್ದೀರಾ? ಯಾವ್ದಿಲ್ಲ, ನಾನ್ ದೇವ್ರನ್ನ ತುಂಬಾ ನಂಬ್ತೀನಿ ಸ್ವಾಮಿ. ನಮ್ದು ಚಿಕ್ಕಮ್ಮ ಅಂತ ದೇವ್ರು, ತುಂಬಾ ಶಕ್ತಿ ಅದು. ನಮ್ಮ ಮಕ್ಳು ಇಬ್ರು ಹೇಳದೆ ಕೇಳಲ್ಲ, ನಾವ್ ಹೇಳಿದ್ದೆ ಮಾಡಲ್ಲ. ಇಬ್ರು ಹೆಣ್ಮಕ್ಳ? ಇಲ್ಲ, ಒಂದ್ ಮಗ ಒಂದ್ ಮಗಳು, ಭರತ್ ಅಂತ ಅವನು. ಆಗಲಿ, ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಅನನ್ಯವಾಗಿ ಮತ್ತೊಮ್ಮೆ ಕಚೇರಿಗೆ ಕರೆ ಮಾಡಿ ಮಾತನಾಡುವ ತಾಯಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ವಾಸ್ತು ಬಗ್ಗೆ ಮಾತನಾಡ್ತಾ ಇದ್ವಿ. ವಾಸ್ತು ಅನ್ನುವಂಥದ್ದು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಮಾಡಿ ನಮ್ಮ ಮನೆಗಳನ್ನು ನಿರ್ಮಾಣ ಮಾಡಬೇಕು ಗುರುಜಿ? ಇಲ್ಲಿ ಆಯವರ್ಗ ಅಂತಕ್ಕಂಥದ್ದು ಬರುತ್ತೆ. ಮೊದಲನೇ ಧ್ವಜಧೂಮ ಸಿಂಹ, ಶ್ವಾನ, ಋಷಭ ಅಂತಕ್ಕಂಥದ್ದು. ಈ 5 ಆಯಗಳಲ್ಲಿ ಧ್ವಜಾಯ ಮತ್ತು ಧೂಮಾಯ ಅಂತಕ್ಕಂಥದ್ದು 2ನೇ ಆಯ ಆಗುತ್ತೆ. ಸಿಂಹಾಯ ಅಂತಕ್ಕಂಥದ್ದು 3ನೇದು, ಶ್ವಾನ 4, ಋಷಭ ಅಂತಕ್ಕಂಥದ್ದು 5, 6ನೇದು ಖರ ಆದರೆ 7ನೇದು ಬಹಳ ಮುಖ್ಯವಾಗಿ ಗಜ ಆಗುತ್ತೆ. 8ನೇದು ಕಾಕಾಯ ಅಂತಕ್ಕಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ 1ನೇದು, 3ನೇದು ಮತ್ತು 5ನೇದು ಶುಭಪ್ರದವಾಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಸಿಂಹಾಯದಲ್ಲಿ ಕೆಲವು ಮನೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸಿಂಹಾಯ ಕೆಲವು ಸಾರ್ವಜನಿಕವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸಿಂಹಾಯವನ್ನು ಮಾಡ್ತೀವಿ.
ಗಜಧ್ವಜ ವೃಷಭಾಯಗಳು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಧ್ವಜಾಯದಲ್ಲಿ ಕೆಲವು ಆಯವರ್ಗಗಳನ್ನು, ಯಾಕೆಂದರೆ ಈ ಆಯವರ್ಗವನ್ನೇ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ಆಯವನ್ನು ನಾವು ಮಾಡಬೇಕಾದ್ರೆ ರಾಕ್ಷಸ ಸ್ಥಾನಗಳು ಅಂದರೆ ಪಿಶಾಚ ಕ್ಷೇತ್ರಗಳು ಅಂತಕ್ಕಂಥದ್ದು ಬರುತ್ತೆ. ಯಾವುದೋ ಮೂಲೆಯಲ್ಲಿ ತೊಗೊಂಡೋಗಿ ಭಾರ ಇಟ್ಟಾಗಲೂ ಕೂಡ, ಮತ್ತು ಕೆಲವು ಸಂದರ್ಭಗಳಲ್ಲಿ ಎಷ್ಟು ಧರ್ಮಸೂಕ್ಷ್ಮ ವಿಚಾರಗಳಿರುತ್ತೆ ಅಂದರೆ, ಹಾಲ್ನಲ್ಲಿರ್ತಕ್ಕಂಥ ಗೋಡೆ 9 ಇಂಚಿದ್ರೆ ಬಾತ್ರೂಮ್ ಗೋಡೆ 4 ಇಂಚ್ ಇರ್ತಕ್ಕಂಥದ್ದಾಗುತ್ತೆ. ಈ ಥರದ್ದು ಕೂಡ ಬರುತ್ತೆ. ಅದು ಯಾಕೆಂದರೆ ತುಂಬ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾಗಿರತಕ್ಕಂಥದ್ದು. ಮನೆ ಬಾಗಿಲುಗಳಿಂದ ಹಿಡಿದು ಮನೆಯ ವಾಸ್ತುಸ್ಥಿತಿ ಅಂತಕ್ಕಂಥದ್ದು. ವಾಸ್ತು ಅಂದರೆ ಏನು? ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇರಬೇಕಾದಂಥ ಸ್ಥಾನಮಾನಾದಿಗಳನ್ನು ಅಲ್ಲಿ ನಿರ್ಮಾಣವನ್ನು ಮಾಡಿ ಅದರೊಟ್ಟಿಗೆ ನಮ್ಮ ಜೀವಿಸುವಂಥ ಜೀವನವನ್ನು ವಾಸ್ತು ಅಂತಕ್ಕಂಥ ವಿಚಾರದಲ್ಲಿ ತಂದಿರತಕ್ಕಂಥದ್ದಾಗಿದೆ. ಅಂದರೆ ಅಚ್ಚುಕಟ್ಟಿನ ಪ್ರದೇಶ ಅಂತಕ್ಕಂಥದ್ದು. ಆಯವರ್ಗ ಅಂದರೆ, ಆಯು ಅಂದರೆ ಮನೆಗಿರಬೇಕಾದದ್ದು ಆಯವರ್ಗ. ಈಗ ಮನುಷ್ಯನಿಗೆ 100 ವರ್ಷ ಅಂತ ಆಯಸ್ಸಿರ್ತಕ್ಕಂಥದ್ದು ಇರುತ್ತೆ. ಹೀಗೆ ಧನಾಯ, ಋಣಾಯ, ಕಾಕಾಯ ಅಂತಕ್ಕಂಥದ್ದು. ಈಗ ದನಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಾವು ವೃದ್ಧಿ ಆಗಬೇಕಾಗಿರತಕ್ಕಂಥದ್ದು. ಅಲ್ಲೇನಾದರೂ ಕಾಕಾಯ ಬಂತು ಅಂತಿದ್ದಾಗ ಏನಾಗುತ್ತೆ, ಎಲ್ಲವೂ ಕ್ಷಯವಾಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮನೆ ದೊಡ್ಡದು ಮಾಡೋದಕ್ಕಿಂತ ಇರುವ ಜಾಗದಲ್ಲಿ ಸುಭದ್ರವಾಗಿ, ಯಾಕೆಂದರೆ ಯಾರೇ ಇಂಜಿನಿಯರನ್ನು ತೊಗೊಂಡ್ರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಒಬ್ಬ ವಾಸ್ತು ಕನ್ಸಲ್ಟೇಷನನ್ನು ಗೊತ್ತಿರ್ತಕ್ಕಂಥವ್ರು, ನೈಪುಣ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥವ್ರನ್ನು ಕನ್ಸಲ್ಟೇಷನ್ ಮಾಡಿ ಮೊದಲನೇದಾಗಿ ಆಯವರ್ಗ ತೊಗೊಂಡು ಆ ನಂತರ ಇದನ್ನು ತೊಗೊಂಡೋಗಿ ಇಂಜಿನಿಯರ್ಗಳಿಗೆ ಕೊಟ್ಟಾಗ ಇಂಜಿನಿಯರ್ಗಳು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಯಾರೇ ಮನೆ ಕಟ್ಟಬೇಕಾದ್ರೂ ಕೂಡ ಬ್ರಹ್ಮಸ್ಥಾನವನ್ನು ಸಾಧ್ಯವಾದಷ್ಟು ಅವರು ಖಾಲಿ ಇಡ್ತಕ್ಕಂಥ ವ್ಯವಸ್ಥೆನ. ಈಗ ಏನಾಗ್ತಿದೆ, ಕೆಲವು ಸಂದರ್ಭಗಳಲ್ಲಿ ಬ್ರಹ್ಮಸ್ಥಾನ ಅಂತೇಳಿ ಬ್ರಹ್ಮಸ್ಥಾನದ ಮೇಲೆ ಮನೆ ಅಂದರೆ ಮನೆಯಲ್ಲಿರ್ತಕ್ಕಂಥ ದೇವ್ರ ಮನೆಯನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥ ಟ್ರೆಂಡ್ ಪ್ರಾರಂಭ ಆಗಿಬಿಟ್ಟಿದೆ. ಅದು ಆ್ಯಕ್ಚುಲಿ ಶಾಸ್ತ್ರ ವಿರುದ್ಧ ಆದರೂ ಕೂಡ ಏನು ಅನಿವಾರ್ಯತೆಯಿಂದ ಒಪ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿರತಕ್ಕಂಥದ್ದು. ಯಾಕಂದರೆ ಬ್ರಹ್ಮಸ್ಥಾನ ಅಂತಕ್ಕಂಥದ್ದು ನಿರಂತರವಾಗಿ, ಯಾಕೆಂದರೆ ಅದರಲ್ಲಿ ಮುಚ್ಚಬಾರದು ಅದನ್ನು. ಅದು ಎಲ್ಲ ಅಲ್ಲಿಂದ ಎಲ್ಲ ಎನರ್ಜಿ ಜನ್ರೇಟ್ ಆಗಬೇಕು. ಇವರೇನು ಮಾಡ್ತಾರೆ, ತಗೊಂಡೋಗಿ ಮುಚ್ಚಿಬಿಡ್ತಾರೆ. ಅಲ್ಲಿ ನಾವು ಇಡುವಂಥ ಕೆಲವು ಬ್ರಹ್ಮಸ್ಥಾನದಲ್ಲಿ ಇಡುವಂಥ ಒಂದು ವಸ್ತುಗಳು, ಅದು ಪಿರಮಿಡ್ ಇರ್ಬೋದು ಅಥವಾ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ತುಂಬುವಂಥದ್ದನ್ನು ಇಟ್ಟಾಗ ಅದು ಎಲ್ಲ ಮನೆಯಲ್ಲೆಲ್ಲ ಕೂಡ ಫಸಲಿಸಬೇಕು. ಈಗ ಎಲ್ಲೋ ಮೇನ್ ಸ್ವಿಚ್ ಒಂದು ಕಡೆ ಇಟ್ಟು ಮನೆಯಲ್ಲೆಲ್ಲ ವೈರ್ಗಳಿಟ್ಟಿರ್ತೀವಿ. ಯಾಕೆಂದರೆ ಅಲ್ಲೊಂದು ಬೆಡ್ರೂಮಲ್ಲಿ ಒಂದು ಸ್ವಿಚ್, ಇಲ್ಲೊಂದು ಸ್ವಿಚ್, ಯಾಕೆಂದರೆ ಅದು ಎಲ್ಲ ಹಾಗೆ ಕನೆಕ್ಟಿವಿಟಿ ಇರಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವು ಮುಚ್ಚಿಬಿಟ್ಟಾಗ ಏನಾಗುತ್ತೆ, ಅಲ್ಲೇ ಅದು ಸ್ಥಾಪನೆ ಆಗಿ ಅಲ್ಲೇ ಇರ್ತಕ್ಕಂಥದ್ದಾಗುತ್ತೆ. ಹೊರಗಿನ ಮನೆಗೆಲ್ಲ ಕೂಡ ಅದರದ್ದು ಪ್ರಭಾವ ಬೀರದೇ ಇರತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಗುರುಗಳೇ ನಾವು ತುಂಬ ಚೆನ್ನಾಗಿ ವಾಸ್ತು ಕನ್ಸಲ್ಟೇಷನ್ ಮಾಡೇ ಮನೆ ಕಟ್ಟಿದ್ದೀವಿ. ಆದರೆ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇಟ್ಟಾಗ ಎಲ್ಲ ಏನಾಗುತ್ತೆ, ಬಂಧನ ಆಗಿಬಿಡುತ್ತೆ ಅದು. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ಹೇಳಲಿಕ್ಕೆ, ನನಗೆ ಗೊತ್ತಿರತಕ್ಕಂಥ ನನ್ನ ಸ್ನೇಹಿತರ ಮನೆಗಳಲ್ಲೇ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಮಾಡಿಬಿಟ್ಟಿದ್ದಾರೆ. ಹೇಳೋಕ್ಕಿಲ್ಲ, ಸುಮ್ಮನೆ ಇರಂಗೂ ಇಲ್ಲ. ಹೋದ್ಮೇಲೆ ಏನೋ, ಯಾಕೆಂದರೆ ಅಲ್ಲಿ ತನಕ, ಯಾಕೆಂದರೆ ಮನೆಗೆ ಹೋದ ನಂತರದಲ್ಲಿ ಅವರ ಶ್ರೇಯೋಭಿವೃದ್ಧಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯನ ಅಭಿವೃದ್ಧಿಗೆ ವಾಸ್ತು ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಗುರುಗಳು ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.